ಪಡುಬಿದ್ರಿ ಗ್ರಾಮದ ಗುಲಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ವಾರ್ಷಿಕ ಜಾತ್ರೆಗೆ ಚಾಲನೆ. ಧ್ವಜಾರೋಹಣದಿಂದ ಆರಂಭಗೊಂಡ ಜಾತ್ರಾ ಪ್ರಕ್ರಿಯೆ. ಪಡುಬಿದ್ರಿಯ ಗ್ರಾಮ ದೇವರಾದ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ವಾರ್ಷಿಕ ಜಾತ್ರೆಗೆ ಗ್ರಾಮ ಸೇರಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಧ್ವಜಾರೋಹಣ ಕಾರ್ಯ ಬಹಳ ಶಿಸ್ತುಬದ್ಧವಾಗಿ ನಡೆಯಿತು. ಈ ಬಗ್ಗೆ ಮಾತನಾಡಿದ ದೇವಳದ ಕಾರ್ಯನಿರ್ವಹಣಾಧಿಕಾರಿ ಕೆ ರಾಜಗೋಪಾಲ್ ಉಪಾಧ್ಯಾಯ, ಪಡುಬಿದ್ರಿಯ ಶ್ರೀ ಖಡ್ಗೇಶ್ವರಿ ಬ್ರಹ್ಮಸ್ಥಾನದಲ್ಲಿ ನಡೆದ ಡಕ್ಕೆ ಬಲಿ ಸೇವೆಗೆ ತೆರೆ ಬಿದ್ದು ಮಂಡಲ ವಿಸರ್ಜನೆಯಾದ ಬಳಿಕ ಇದೀಗ ಗ್ರಾಮ ದೇವರ ಜಾತ್ರಾ ಮಹೋತ್ಸವಕ್ಕೆ ಧ್ವಜಾರೋಹಣ ನಡೆಯಿತು. 21ಕ್ಕೆ ವಾರ್ಷಿಕ ರಥೋತ್ಸವ ನಡೆದರೆ ಮರುದಿನ ಸಂಜೆ ಚೆಂಡು ಉತ್ಸವ ನಡೆಯಲಿದೆ. ಈ ಮಧ್ಯೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು. ಈ ಸಂದರ್ಭ ದೇವಳದ ಆಡಳಿತ ಸಮಿತಿಯ ಪ್ರಮುಖರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ, ಹಾಗೆ ಗಣಪತಿ ದೇವರ ಪಾದಾರವಿಂದಕ್ಕೆ, ಹಾಗೆ ಪಡುಬಿದ್ರಿಯ ದೇವತೆಯಾದಂಥ ಖಡ್ಗೇಶ್ವರಮ್ಮನ ಪಾದಾರವಿಂದಕ್ಕೆ ಹೋಗಿಸುತ್ತಾ ಇತ್ತು. ವಿಶೇಷವಾಗಿ ದೇವ ಸನ್ನಿಧಾನದಲ್ಲಿ ಖಡ್ಗೇಶ್ವರಿಯ ಸನ್ನಿಧಾನದಲ್ಲಿ ಆದಂಥ ಡೆಕ್ಕುವೇಲಿ ಸೇವೆಯಲ್ಲಿ ಮುಗಿದಾದ ಮೇಲೆ ನಿನ್ನೆಯಿಂದ ನಮ್ಮ ದೇವಸ್ಥಾನದ ಉತ್ಸವ ಆರಂಭ ಆಗಿದೆ. ನಿನ್ನೆ ಅಂಕುರಾರ್ಪಣೆ ಆಗಿ ಇವತ್ತು ವಿಶೇಷವಾಗಿ ದೇವರ ಧ್ವಜಾರೋಹಣ 9 ಗಂಟೆಯ ಸಂದರ್ಭದಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ ದೇವರ ವಾಹನವಾಗಿರತಕ್ಕಂಥ ನಂದಿಯನ್ನು ದೇವರನ್ನು ಹೊತ್ತುಕೊಂಡು ಬಂದು ಬಾಲಕ ಮಂಟಪದಲ್ಲಿಟ್ಟು ಇವತ್ತು ತಂತ್ರಿಗಳ ನೇತೃತ್ವದಲ್ಲಿ ಧ್ವಜಾರೋಹಣ ಆಗಿದೆ. ಸಾಯಂಕಾಲ ಈಗ ದೇವರಿಗೆ ಕಲಶಾಭಿಷೇಕ ಎಲ್ಲ ಆದ ಮೇಲೆ ಮಹಾಪೂಜಾದಿಗಳು ಆದಮೇಲೆ ಬ್ರಾಹ್ಮಣ ಸಂತರ್ಪಣೆ, ಸಾಯಂಕಾಲದ ಹೊತ್ತಿಗೆ ವಿಶೇಷವಾಗಿರತಕ್ಕಂತಹ ಬಲಿ ಉತ್ಸವಗಳು, ಹಾಗೆ ಕಟ್ಟೆ ಸವಾರಿಗಳು ಇದೆಲ್ಲ ನಡೀತಾ ಇದೆ. ಇದೇ ರೀತಿಯಾಗಿ ಇವತ್ತಿನಿಂದ ಆರಂಭಿಸಿಕೊಂಡು 24ನೇ ದಿವಸ ರಥೋತ್ಸವ ಆಗ್ತದೆ. ಅಲ್ಲಿ ತನಕ 22ನೇ ದಿವಸ ಚೆಂಡು ಇದೆಲ್ಲ ಅಲ್ಲಿ ತನಕ ವಿಶೇಷವಾಗಿರತಕ್ಕಂತಹ ಉತ್ಸವಗಳು, ಬಲಿಪದರು, ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಇಲ್ಲಿ ದೇವಸ್ಥಾನದ ವಠಾರದಲ್ಲಿ ಹಾಗೆ ದೇವರ ಮುಂಭಾಗದಲ್ಲಿ ಎಲ್ಲ ನಡೀತಿದೆ. ಅದಕ್ಕೆಲ್ಲರೂ ಕೂಡ ಭಕ್ತರು ಬಂದು ಇದಕ್ಕೆ ವಿಶೇಷವಾಗಿ ದೇವರ ಆ ಉತ್ಸವ ಕಾಲದಲ್ಲಿ, ಉತ್ಸವ ಅಂದರೆ ಹಬ್ಬದ ಸಂದರ್ಭ, ಆದ್ದರಿಂದ ಎಲ್ಲ ಆ ಉತ್ಸವ ಕಾಲದಲ್ಲಿ ನಮ್ಮ ಊರಿನಲ್ಲಿರತಕ್ಕಂಥ ಎಲ್ಲವೂ ಕೂಡ ಅಲ್ಲಿ ವಿಶೇಷವಾಗಿ ಯಾವುದು ಹಬ್ಬ ಹರಿದಿನಗಳನ್ನೆಲ್ಲ ಮನೆಯಲ್ಲಿ ಮಾಡಲಿಕ್ಕಿಲ್ಲ, ಎಲ್ಲ ದೇವರ ಸನ್ನಿಧಾನದಲ್ಲಿ ಬಂದು ಆಚರಣೆ ಮಾಡಬೇಕು ಅಂತಿರುವಂಥದ್ದು. ಆದ್ದರಿಂದ ದೇವರ ಧ್ವಜಾರೋಹಣ ಆಗಿ ಧ್ವಜ ಅವರೋಹಣ ಆಗುವ ತನಕ ಯಾರೂ ಕೂಡ ಮನೆಯಲ್ಲಿ ವಿಶೇಷವಾಗಿ ಸಂದರ್ಭಗಳನ್ನು ಮಾಡದೆ ದೇವರ ಹತ್ತಿರ ಬಂದು ಅವರ ಹತ್ರ ಹಣ್ಣುಕಾಯಿ ನಿವೇದನೆಗಳನ್ನು ಮಾಡಿಕೊಂಡು ನಮ್ಮ ನಮ್ಮ ಅಭೀಷ್ಟಗಳಲ್ಲಿ ಅದೆಲ್ಲವನ್ನೂ ಕೂಡ ಕೇಳಿಕೊಂಡು ದೇವರ ಕೃಪಾನುಗ್ರಹಕ್ಕೆ ಪ್ರಾರ್ಥನಾಗಬೇಕಾಗಿ ದೇವಸ್ಥಾನ ವತಿಯಿಂದ ನಾವೆಲ್ಲ ಕೇಳ್ಕೊಳ್ತಿದ್ದೀವಿ.